ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಇಂದ್ರಾಜ್. ಅಂತೂ ಇಂತೂ ಸಾಕಷ್ಟು ಅಡೆತಡೆಗಳ ನಡುವೆ ದೃಶ್ಯಂ 3 ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾ ಮೌತ್ ಟಾಕ್ ನಿಂದಲೇ ಹೆಚ್ಚಾಗಿ ಇನ್ನೊಂದಷ್ಟು ಫ್ಯಾನ್ಸ್ನ ಗಳಿಸ್ಕೊಳ್ತದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಸಿನಿಮಾ ಹೈಲೈಟ್ಸ್ ಏನು? ರಿಲೀಸ್ ಆಗಿ ಜಸ್ಟ್ 3 ದಿನ ಆಗಿದೆ ಅಷ್ಟೇ. ಸಿನಿಮಾದ ಗಳಿಕೆ ಏನು? ಜಾರ್ಜ್ ಕುಟಿನ ನಿಜವಾಗಿಯೂ ಕೂಡ ಅಭಿಮಾನಿಗಳು ಒಪ್ಕೊಂಡ್ರ? ಯಾಕಂದ್ರೆ ದೃಶ್ಯಂ 1 ದೃಶ್ಯಂ 2 ಬಂದಾಗ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿತ್ತು. ಬಟ್ 3 ಬರ್ತಿದೆ ಅಂದಾಗ ಯಾರು ನೋಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ಬರ್ತಾ ಇತ್ತು. ಸೊ ದೃಶ್ಯಂ 3 ಇಂದ ಜಾರ್ಜ್ ಕುಟಿ ಇನ್ನಷ್ಟು ಫೇಮಸ್ ಆದ್ರ. ಸೊ ಏನಿದು ಕೀ ಪಾಯಿಂಟ್ಸ್ ನಾನು ಹೇಳ್ತಾ ಹೋಗ್ತೀನಿ. ಸಿನಿಮಾದ ಆಕರ್ಷಕ ನಿರೂಪಣೆ ಅಂತಂದ್ರೆ ಜಾರ್ಜ್ ಕುಟಿಯ ಪಾತ್ರ ಅಂತ ಹೇಳ್ಬೋದು. ಆ ಪಾತ್ರವನ್ನ ದೃಶ್ಯಂ 1 ದೃಶ್ಯಂ 2ಗಿಂತ 3ನಲ್ಲಿ ಅಚ್ಚುಕಟ್ಟಾಗಿ ಒಂದು ಕಲ್ಪನೆ ಮಾಡಿಕೊಂಡು ಕ್ರಿಯೇಟ್ ಮಾಡಿರುವಂತಹ ಪಾತ್ರ ಇದು. ಆಕರ್ಷಕವಾದಂತಹ ನಿರೂಪಣೆ, ಅದು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಕೂಡ. ಅದರಂತೆ 3ನೇ ಪಾರ್ಟ್ ಆದ್ರೂ ಕೂಡ ಒಂದು ನಾಜೂಕಾಗಿ ಕಥೆಯನ್ನ ಹೆಣೆದಿರುವಂತಹ ರೀತಿ ನೋಡುಗರಿಗೆ ಬಹಳ ಇಷ್ಟವಾಗ್ತಾ ಹೋಗುತ್ತೆ. ಅಗೈನ್ ಮತ್ತೆ ಜಾರ್ಜ್ ಕುಟಿ ಕಮ್ ಬ್ಯಾಕ್ ಆಗಿರುವಂತಹದ್ದು. ಜಾರ್ಜ್ ಕುಟಿ ಕ್ಯಾರೆಕ್ಟರ್ ಮೋಹನ್ ಲಾಲ್ ಅವರ ಐಕಾನಿಕ್ ಪಾತ್ರ ಅಂತಾನೆ ಹೇಳ್ಬೋದು. ನಮ್ಮ ಕನ್ನಡದಲ್ಲಿ ಬಂದ್ರೆ ರವಿಚಂದ್ರನ್ ಅವರು, ಮಲಯಾಳಂ ಅಲ್ಲಿ ಬಂದ್ರೆ ಮೋಹನ್ ಲಾಲ್ ಅವರು. ಸೊ ಭಾವನಾತ್ಮಕವಾದಂತಹ ಕ್ಷಣ ಇದು ಕಂಪ್ಲೀಟ್ ಆಗಿ ಸಿನಿಮಾ ತಂಡಕ್ಕೆ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಕಥೆಯನ್ನ ಹೆಣೆದಿರುವಂತಹ ರೀತಿ, ಕಥಾ ಹಂದರವನ್ನ ತಲುಪಿಸುವಂತಹ ರೀತಿಯಲ್ಲಿ ಸಿನಿಮಾ ಗೆದ್ದಿದೆ ಅಂತ ಹೇಳ್ಬೋದು. ಮೋಹನ್ ಲಾಲ್ ಅವರ ಸ್ಕ್ರೀನ್ ಪ್ರೆಸೆನ್ಸು ಈ ದೃಶ್ಯಂ 3ನಲ್ಲಿ ಬಹುತೇಕ ವರ್ಕೌಟ್ ಆಗಿದೆ ಸಿನಿಮಾ ತಂಡಕ್ಕೆ. ಆನಂತರದಲ್ಲಿ ಮಧ್ಯಂತರವಾಗಿ ಸಿನಿಮಾ ಯಾವ ರೀತಿ ಹೋಗುತ್ತೆ ಅನ್ನೋದು ಕೂಡ ನೋಡ್ತಾ ಹೋಗ್ಬೋದು. ಸಸ್ಪೆನ್ಸ್ ತೋರಿಸುವಂತಹ ರೀತಿ, ಅದೊಂದು ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ಇದೆಯಲ್ಲ, ಅದೇ ಸಿನಿಮಾಕ್ಕೆ ಸಕ್ಸಸ್ ಅನ್ನ ತಂದು ಕೊಟ್ಟಿರುವಂಥದ್ದು. ನಮ್ಮ ಭಾರತೀಯ ಸಿನಿಮಾ ಇಂಡಸ್ಟ್ರಿನಲ್ಲಿ ಯಶಸ್ವಿ ಥ್ರಿಲ್ಲರ್ ಸಸ್ಪೆನ್ಸ್ ಸಿನಿಮಾಗಳಲ್ಲಿ ದೃಶ್ಯಂ ಕೂಡ ಒಂದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ದೃಶ್ಯಂ 1 ಸಿನಿಮಾದಲ್ಲಿ ಯಾವ ರೀತಿ ಸಸ್ಪೆನ್ಸ್ ಇತ್ತು. ನಮಗೆ ಕ್ಷಣ ಕ್ಷಣಕ್ಕೂ ನಾವೇ ಏನೋ ಆ ಕಥೆನಲ್ಲಿ ಜೀವಿಸ್ತಾ ಇದ್ದೀವಿ ಅಂತ ಅನಿಸ್ತಾ ಇತ್ತು. ಸೊ ಅದನ್ನ ಅಚ್ಚುಕಟ್ಟಾಗಿ ಕಟ್ಕೊಟ್ಟುವಂತಹ ಕೆಲಸ ಮಾಡಿರುವಂಥದ್ದು. ಭಾರತೀಯ ಸಿನಿಮಾ ರಂಗದ ಅತ್ಯಂತ ಯಶಸ್ವಿ ಸಸ್ಪೆನ್ಸ್ ಥ್ರಿಲ್ಲರ್ ಸೀರೀಸ್ಗಳಲ್ಲಿ ದೃಶ್ಯಂ ಸೀರೀಸ್ ಕೂಡ ಒಂದು. ದೃಶ್ಯಂ 1 ದೃಶ್ಯಂ 2 ಬಾಕ್ಸ್ ಆಫೀಸ್ನಲ್ಲಿ ಸುನಾಮಿ ಎಬ್ಸಿತ್ತು. ಈಗ 3 ಕೂಡ ಅದೇ ಸಾಲಿಗೆ ಸೇರ್ತಾ ಇದೆ. ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ. ದೃಶ್ಯಂ ರಿಲೀಸ್ ಆದಂತಹ ಬರೀ 3 ದಿನಗಳಲ್ಲಿ, ಅಂದ್ರೆ ಇಡೀ ವರ್ಲ್ಡ್ ವೈಡ್ 100 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ ಸಿನಿಮಾ. ಈ ಸಿನಿಮಾ ಮಲಯಾಳಂ ಸಿನಿಮಾ ರಂಗದಲ್ಲಿಯೇ ಹೊಸ ಇತಿಹಾಸವನ್ನು ಕೂಡ ಸೃಷ್ಟಿ ಮಾಡಿದೆ. ಯಾಕಂದ್ರೆ ಮಲಯಾಳಂ ಸಿನಿಮಾಗಳಲ್ಲಿ ಅತಿ ವೇಗವಾಗಿ 100 ಕೋಟಿ ಕ್ಲಬ್ ಸೇರಿದಂತಹ ಸಿನಿಮಾ ಪೈಕಿ ದೃಶ್ಯಂ ಸಿನಿಮಾ ಕೂಡ ಇದೆ. ಈ ಸಿನಿಮಾನೇ ಮೊದಲ ಸ್ಥಾನದಲ್ಲಿದೆಯಂತೆ. ನಾಟ್ ಜಸ್ಟ್ ಕೇರಳ, ವಿದೇಶಗಳಲ್ಲಿಯೂ ಕೂಡ ಉತ್ತಮ ಪ್ರದರ್ಶನವನ್ನ ಸಿನಿಮಾ ಕಾಣ್ತಾ ಇದೆ. ರಿಲೀಸ್ ಆಗಿದ್ದ ಸ್ಟಾರ್ಟಿಂಗ್ ನಲ್ಲಿ ಒಳ್ಳೆ ಪ್ರತಿಕ್ರಿಯೆ ಅಷ್ಟೇನು ಸಿಕ್ಕಿರ್ಲಿಲ್ಲ ಸಿನಿಮಾಗೆ. ಯಾಕಂದ್ರೆ ನೋಡಿ, ಅಗೇನ್ ಇಲ್ಲಿ ಮೌತ್ ಪಬ್ಲಿಸಿಟಿ ಮತ್ತೆ ಮ್ಯಾಟರ್ ಆಗುತ್ತೆ. ಒಬ್ರು ಸಿನಿಮಾ ನೋಡ್ಕೊಂಡ್ ಬರ್ತಾರೆ, ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ, ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಮಿಶ್ರ ಪ್ರತಿಕ್ರಿಯೆ ಇರುತ್ತೆ. ಸೊ ಅಲ್ಲಿ ಏನಾಗ್ತಾ ಹೋಗುತ್ತೆ, ಚೆನ್ನಾಗಿದೆ ಅಂದ್ರೆ ನನಗೂ ಹೋಗ್ಬೇಕು ಅಂತ ಒಂದು ಮನಸ್ಸು ಬರುತ್ತೆ. ಅಷ್ಟೇನಿಲ್ಲ, ದೃಶ್ಯಂ 2 ಅಷ್ಟೇನಿಲ್ಲ, ದೃಶ್ಯಂ 1 ಅಷ್ಟೇನಿಲ್ಲ ಅಂತಂದ್ರೆ ನಿಜವಾಗಿಯೂ ಕೂಡ ಹೈಪ್ ಸಿಗೋದೇ ಇಲ್ಲ ಸಿನಿಮಾಗೆ. ಸೊ ಇಲ್ಲಿ ಸಿನಿಮಾ ನೋಡ್ಕೊಂಡು ಬಂದಂಥವ್ರದ್ದು ಆಲ್ಮೋಸ್ಟ್ ರಿಯಾಕ್ಷನ್ ಎಲ್ಲ ಫಸ್ಟ್ ಕ್ಲಾಸ್ ಇದೆ ಸಿನಿಮಾ ಅಂತ ಅಂದಿದ್ದಕ್ಕೇನೆ ಮೌತ್ ಪಬ್ಲಿಸಿಟಿಯಿಂದ ಏನಾಗ್ತಾ ಹೋಯ್ತು, ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಹೋಯ್ತು. ಸೊ ಹಾಗಾಗಿ ರಿಲೀಸ್ ಆಗಿದ್ದಂತಹ ಸ್ಟಾರ್ಟಿಂಗ್ನಲ್ಲಿ ಅಷ್ಟೇನು ಪ್ರತಿಕ್ರಿಯೆ ಸಿಗ್ಲಿಲ್ಲ, ಮಿಶ್ರ ಪ್ರತಿಕ್ರಿಯೆ ಇತ್ತು. ಆ ನಂತರದಲ್ಲಿ ಈ ಜಾರ್ಜ್ ಕುಟಿ ಅನ್ನುವಂತಹ ಕ್ಯಾರೆಕ್ಟರ್ ಮೇಲಿರುವಂತಹ ಫ್ಯಾಂಡಮ್ ಇದೆಯಲ್ಲ, ಅದು ಕೂಡ ಮ್ಯಾಟರ್ ಆಗ್ತಾ ಹೋಗುತ್ತೆ. ಪ್ರೇಕ್ಷಕರನ್ನ ಸಿನಿಮಾ ಮಂದಿರಕ್ಕೆ ಸೆಳೆಯೋದ್ರಲ್ಲಿ ಯಶಸ್ವಿ ಆಗ್ತಾ ಹೋಗುತ್ತೆ. ಚೆನ್ನಾಗಿಲ್ಲ, ಒನ್ ಟೈಮ್ ವಾಚ್, ಈ ರೀತಿಯಾದಂತಹ ಮಿಶ್ರ ಪ್ರತಿಕ್ರಿಯೆ ನಡುವೆಯೂ ಕೂಡ ಸಿನಿಮಾ ರಿಲೀಸ್ ಆಗಿ ಬರೀ 72 ಗಂಟೆನಲ್ಲಿ 100 ಕೋಟಿಗೂ ಅಧಿಕ ಹಣವನ್ನ ಗಳಿಕೆ ಮಾಡಿದೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಒಳ್ಳೆ ರೀತಿಯಲ್ಲಿ ಸಿನಿಮಾ ಗಳಿಕೆ ಮಾಡಿದೆ. ಸಿನಿಮಾಗಳಲ್ಲಿ ಈ 3 ದಿನಗಳಲ್ಲಿ 6 ಕೋಟಿಗೂ ಹೆಚ್ಚು ಹಣವನ್ನ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಗಳಿಕೆ ಮಾಡಿರುವಂಥದ್ದು. ಅಂದ್ರೆ ನೋಡಿ, ರಜೆ ಇತ್ತು, ಬೇಸಿಗೆ ರಜೆ ಇದೆ, ಜೊತೆಗೆ ಒಂದಷ್ಟು ಸಾಲು ರಜೆಗಳು ಬಂತು, ಈ ವೀಕೆಂಡ್ ಬೇರೆ ಬಂತು. ಸೊ ಹಾಗಾಗಿ ಸಿನಿಮಾ ಮಂದಿರ ಕೂಡ ಭರ್ತಿ ಆಗಿತ್ತು. ಬರೀ 3ನೇ ದಿನದಲ್ಲೇನೆ ನಮ್ಮ ಕರ್ನಾಟಕದಲ್ಲಿ 2.5 ಕೋಟಿ ಹಣವನ್ನ ಗಳಿಕೆ ಮಾಡಿರುವಂಥದ್ದು ಈ ಸಿನಿಮಾ. ಇಲ್ಲಿಯವರೆಗೂ 6 ಕೋಟಿ ಬರೀ ಕರ್ನಾಟಕದಲ್ಲೇ ಗಳಿಕೆ ಮಾಡಿರುವಂಥದ್ದು. ಕೇರಳ ಮಾತ್ರ ಅಲ್ಲದೆ ತಮಿಳುನಾಡು ಆಗಿರಬಹುದು, ಆಂಧ್ರ ಆಗಿರಬಹುದು, ತೆಲಂಗಾಣದಲ್ಲಿಯೂ ಕೂಡ ಸಿನಿಮಾ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ.
ಅದರಲ್ಲೂ ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ಉತ್ತಮ ರೀತಿಯ ಪ್ರದರ್ಶನ, ಅಮೆರಿಕ ಆಗಿರಬಹುದು, ಗಲ್ಫ್ ಕಂಟ್ರಿಗಳಾಗಿರಬಹುದು, ಎಲ್ಲ ಕಡೆಗಳಲ್ಲಿಯೂ ಕೂಡ ಈ ಸಿನಿಮಾ ಉತ್ತಮ ಪ್ರದರ್ಶನವನ್ನು ಕೂಡ ಈಗ ಪಡ್ಕೊಳ್ತಾ ಇದೆ. ಈ ದೃಶ್ಯಂ 3 ಬರ್ತಾ ಇದ್ದಂಗೆ ದೃಶ್ಯಂ 3 ನಮ್ಮ ಕನ್ನಡದಲ್ಲಿ ಯಾವಾಗ ಬರುತ್ತೆ ಅನ್ನುವಂತಹ ಮಾತುಗಳು ಕೂಡ ಇನ್ನೇನು ಈ ಸಿನಿಮಾ ರಿಲೀಸ್ ಆಗೋಕೆ ಸ್ವಲ್ಪ ದಿನ ಇರುವಂಥದ್ದು ನಮ್ಮ ಕನ್ನಡದಲ್ಲಿ. ಯಾಕಂದರೆ ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ, ಬಟ್ ಗೊತ್ತಿಲ್ಲ. ಸೊ ಹೀಗಾಗಿ ದೃಶ್ಯಂ 1 ಆಗಿರಬಹುದು, 2 ಆಗಿರಬಹುದು, ಆ ಕತೆಗಳಲ್ಲಿ ಆ ಸಸ್ಪೆನ್ಸ್ ಇಟ್ಟಂತಹ ರೀತಿ ಇಲ್ಲಿ ವೀಕ್ಷಕರಿಗೆ ಇಷ್ಟವಾಗ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಸೀರೀಸ್ ರೀತಿ ಯಾವೆಲ್ಲ ಸಿನಿಮಾಗಳು ಬಂದಿದೆ, ಎಲ್ಲ ಸಿನಿಮಾಗಳು ಕೂಡ ಸೀರೀಸ್ ರೀತಿ ಬಂದಿರುವಂತಹ ಸಿನಿಮಾಗಳು ಕೂಡ ವರ್ಕ್ ಆಗ್ತಾ ಇದೆ. ಅಂದರೆ ದೃಶ್ಯಂ 1ನಲ್ಲಿ ಜಾರ್ಜ್ ಕುಟ್ಟಿ ಏನು ಮಾಡ್ತಾ ಇದ್ರು, 2ನಲ್ಲಿ ಏನು ಮಾಡ್ತಾ ಇದ್ರು, ಸೊ 3 ಅಂತ ಬಂದಾಗ ಕತೆ ಏನು ಮುಂದಕ್ಕೆ ಎಲ್ಲದೂ ಮುಗ್ದೇ ಹೋಯ್ತಲ್ಲ, ದೃಶ್ಯಂ 2ನಲ್ಲೇ ಅಂತಿರುವಾಗಲೇ ದೃಶ್ಯಂ 3ನಲ್ಲೂ ಕೂಡ ಕತೆ ಇದೆ ಅನ್ನುವಂಥದ್ದು ಕೂಡ ತೋರಿಸ್ತಾ ಹೋದ್ರು. ಇದು ಕೂಡ ಈ ಒಂದು ಸಿನಿಮಾಗೆ ಇಂಪ್ಯಾಕ್ಟ್ ಆಯಿತು ಅಂತಾನೆ ಹೇಳ್ಬೋದು. ಬರೀ 3 ದಿನದಲ್ಲಿ 100 ಕೋಟಿ ಹಣ ಗಳಿಕೆ ಮಾಡುತ್ತೆ ಅಂದರೆ 3 ದಿನ ಅಂದರೆ 72 ಅವರ್ಸ್ನಲ್ಲಿ 100 ಕೋಟಿ ಹಣವನ್ನು ಗಳಿಕೆ ಮಾಡುತ್ತೆ ಅಂತಂದರೆ ಇದು ನಾಟ್ ಜಸ್ಟ್ ಎ ಸಿನಿಮಾ ಅಂತ ಹೇಳ್ಬೋದು, ಅಲ್ಲಿನ ಒಂದಷ್ಟು ಫ್ಯಾನ್ಸ್ಗೆ ಎಮೋಷನ್ಸ್ ಅಂತಲೇ ಹೇಳ್ತಾ ಹೋಗ್ಬೋದು. ಸೊ ಸಾಕಷ್ಟು ಅಡೆತಡೆಗಳು, ಅಡ್ಡಿ ಆತಂಕಗಳು ಈ ಸಿನಿಮಾಗೂ ಕೂಡ ಬಂತು. ಸೊ ಅಂತೂ ಇಂತೂ ಸಿನಿಮಾ ರಿಲೀಸ್ ಆಗಿದೆ. ಸೊ ನೀವು ಕೂಡ ಸಿನಿಮಾ ನೋಡಿಲ್ಲ ಅಂತ ಅಂದರೆ ನಿಮ್ಮ ಹತ್ತಿರದ ಸಿನಿಮಾ ಮಂದಿರಗಳಲ್ಲಿ ನೋಡ್ತಾ ಹೋಗ್ಬೋದು. ಬಿಕಾಸ್ ಒಂದು ರೀತಿ ಸಸ್ಪೆನ್ಸ್ ಆಗಿದೆ, ಜೊತೆಗೆ ಥ್ರಿಲ್ಲಿಂಗ್ ಆಗಿದೆ, ನಮಗೆ ಒಂದು ಕ್ಷಣ ನಮಗೆ ಎಂಟರ್ಟೈನಿಂಗ್ ಆಗಿದೆ ಕೂಡ, ಹಾಗೆ ನೆಕ್ಸ್ಟ್ ಏನಾಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಜಾಸ್ತಿ ಆಗಿದೆ. ಸೊ ಇಂತಹ ಸಿನಿಮಾಗಳನ್ನು ನಾವು ಕೂಡ ನೋಡಬೇಕು. ಸೊ ಈ ಸಿನಿಮಾ ಕೂಡ ಉತ್ತಮ ರೀತಿಯಾದಂತಹ ಒಂದಷ್ಟು ವಿಮರ್ಶೆಗಳನ್ನು ಕೂಡ ಪಡ್ಕೊಳ್ತಾ ಇದೆ. ಬರೀ ನಮ್ಮಲ್ಲಿ ಮಾತ್ರ ಅಲ್ಲದೆ ವಿದೇಶಗಳಲ್ಲಿಯೂ ಕೂಡ ಉತ್ತಮ ರೀತಿಯಾದಂತಹ ಒಂದಷ್ಟು ವಿಮರ್ಶೆಗಳು ಕೂಡ ಸಿನಿಮಾಗೆ ಬರ್ತಾ ಇದೆ. ಸೊ ವೆಯ್ಟ್ ಮಾಡಿ ನೋಡೋಣ, ಇನ್ನು 1 ತಿಂಗಳು 1 ವಾರಕ್ಕೆ ಸಿನಿಮಾ ಎಷ್ಟು ಹಣವನ್ನು ಗಳಿಕೆ ಮಾಡುತ್ತೆ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.